ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಸಹ ಒಂದು ಆಚೆ ಹೋಗುವಂಥದ್ದು, ಅಂದರೆ ಆಚೆ ಹೋಗೋಣ ಅಂದ್ಕೊಂಡಿದ್ವಿ. ಮಕ್ಕಳೆಲ್ಲ ಮನೇಲೇ ಇದ್ರಲ್ವ, ಅದಕ್ಕೆ ನಾನು ಆಚೆ ಹೋಗೋಣ ಅಂತ ಕೇಳಿದ್ರು. ಅದಕ್ಕೆ ನಾವು ಮತ್ತು ಭವ್ಯ ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು 6 ಜನನೂ ಇಲ್ಲ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಒಂದು ಮೂವಿ ನೋಡ್ಕೊಂಬರೋಣ ಅಂತ ಹೇಳಿದರು. ಅದಕ್ಕೆ ಮೂವಿಗೆ ಅಂತ ಹೋಗ್ತಾಯಿದ್ವಿ ಮಾಲಲ್ಲಿ. ನೋಡೋಣ ಯಾವ ರೀತಿಯಾಗಿರುತ್ತೆ ಏನೋ ಅಂದ್ಬಿಟ್ಟು. ಯಾವಾಗಲೂ ನಾವು 6 ಜನ ಆಚೆ ಹೋಗಿದ್ದಿಲ್ಲ. ಬೇರೆ ಗ್ಯಾಂಗ್ ಅಂದರೆ ತುಂಬ ಜನ ಸೇರ್ಕೊಂಡು ಹೋಗ್ತಾಯಿದ್ವಿ. ಬಟ್ ನಾವು 6 ಜನ ಯಾವತ್ತೂ ಆಚೆ ಹೋಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾಯಿದ್ವಿ. ಅಂದರೆ ಸುತ್ತಮುತ್ತ ತಿರುಗಾಡೋಕ್ಕೆ ಅಂತ ಹೋಗ್ತಾಯಿದ್ವಿ. ಈ ಥರ ಫಿಲಮ್ಗೆ ಅಂತ ಇವತ್ತು ನಾವು 6 ಜನ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ನೋಡಬೇಕು ಯಾವ ರೀತಿಯಾಗಿರುತ್ತೆ ಏನೋ ಅಂದ್ಬಿಟ್ಟು ಮೂವಿ ನೋಡ್ಕೊಂಬರೋಣ. ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಬರೋಣ. ಮಕ್ಕಳು ಮನೇಲಿದ್ದು ಬೋರ್ ಅಂತ ಇದ್ದರು. ತುಂಬ ದಿನದಿಂದ ಕೇಳ್ತಾಯಿದ್ರು ಆಚೆ ಎಲ್ಲ ಹೋಗಿ ಬರೋಣ ಒಂದು ಫಿಲಮ್ಗೆ ಏನಾದರೂ ಅಂದ್ಬಿಟ್ಟು. ಇವಾಗ ಬೇರೆ ಅವ್ರ ಅಪ್ಪ ಅಂದರೆ ಬೇರೆ ಇಲ್ವಲ್ಲ, ಸ್ವಲ್ಪ ಅವ್ರಿಗೆ ಬೋರಿಂಗ್ ಅಂತಲೇ ಅನಿಸುತ್ತೆ. ಇನ್ನೇನು ಬಂದುಬಿಡ್ತಾರೆ ಅವರು ಸಹ. ಇನ್ನು ನಾಳಿದ್ರಲ್ಲೇ ಬರುವಂಥದ್ದಿದೆ ಅಷ್ಟೇ. ಅವ್ರು ಬಂದಮೇಲೆ ಮತ್ತೆ ಎಲ್ಲಿ ಹೋಗೋಕ್ಕಾಗೋದಿಲ್ಲ. ಮತ್ತೆ ಮಾಮೂಲಿ ಶೆಡ್ಯೂಲ್ ಶುರುವಾಗ್ಬಿಡುತ್ತೆ. ಮತ್ತೆ ಬ್ಯುಸಿ ರೊಟೀನ್, ಅದೇ ಸ್ಕೂಲು ಕಾಲೇಜು. ಇನ್ನು ನೆಕ್ಸ್ಟ್ ಬೇರೆ ಇವನಿಗೂ ಸಹ 9th ಆಗಿರೋದ್ರಿಂದ ನೆಕ್ಸ್ಟು ಜಾನ್ಗೇನೋ ಫೈನಲ್ ಎಕ್ಸಾಮ್ಸ್ ಇರುತ್ತೆ. ಇವನಿಗೂ ಸಹ ಇವನು ಎಲ್ಲಿ ಹೋಗೋಕ್ಕಾಗೋದಿಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಡ್ತಾನೆ. ಅದಾದಮೇಲೆ 10th ಶುರುವಾಗ್ಬಿಡುತ್ತೆ ಅವನಿಗೆ. ಇನ್ನು ದಿಶುಗೂ ಸಹ ಈ ಸಲ ಸೆಕೆಂಡ್ PUC ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಡ್ತಾನೆ, ಓದೋದು ಅದು ಇದು ಎಕ್ಸಾಮ್ಸು ಅಂತ ಅಂದ್ಬಿಟ್ಟು. ಅದಕ್ಕೆ ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ, ನಾವು 6 ಜನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೂವಿ ಟಿಕೆಟ್ ಸಹ ಬುಕ್ ಮಾಡಿದ್ವಿ, ಮಧ್ಯಾಹ್ನ ಶೋಗೆ ಹೋಗೋಣ ಅಂದ್ಬಿಟ್ಟು. ಇವತ್ತು ಮಧ್ಯಾಹ್ನ ಇರುವಂಥದ್ದು. ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ. ನಾವು ಇಲ್ಲಿಂದ ಹೋಗಿ ಅಲ್ಲಿಗೆ ರೀಚ್ ಆಗ್ತೀವಿ. ಅವ್ರು ಹಂಗೆ ಬಂದು ಅಲ್ಲಿಗೆ ಜಾಯಿನ್ ಆಗುವಂಥದ್ದು. ಎಲ್ಲರೂ ಸಹ ಒಂದೇ ಹತ್ರ ಜಾಯಿನ್ ಆಗ್ತೀವಿ. 6 ಜನನೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇದು ನಮ್ಮ ಡೇ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು 6 ಜನ ಸಿಕ್ಬಿಟ್ರೆ ಇನ್ನು ಯಾರು ಬೇಕಾಗಿಲ್ಲ, ಪ್ರಪಂಚನೇ ಮರ್ತೋಗ್ಬಿಟ್ಟಿರ್ತೀವಿ. ನಮ್ಮ ಲೋಕದಲ್ಲೇ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ನಾವು ಮೂವಿ ನೋಡ್ತೀವಿ ಅನ್ನೋದಕ್ಕಿಂತ ಜೊತೇಲಿರ್ತೀವಿ ಅನ್ನೋದು ನಮಗೆ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಹಾಫ್ ಡೇ ನಮಗೋಸ್ಕರ ನಾವು ಸ್ಪೆಂಡ್ ಮಾಡ್ಕೋತೀವಿ. ಮನೇಲಿ ಕೆಲಸ ಅದು ಇದು ಅಂತ ಯಾವಾಗೂ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಈ ಒಂದು ಹಾಫ್ ಡೇ ಆಚೆ ಹೋಗೋದು, ಎಂಜಾಯ್ ಮಾಡೋದು. ಮಕ್ಳಿಗೋಸ್ಕರ ಸ್ವಲ್ಪ ಟೈಮ್ ಅವಾಗ ಕೊಡಬೇಕು. ಯಾವಾಗಲೂ ಮನೆಯಲ್ಲೇ ಇರ್ರಿ, ಮನೆಯಲ್ಲೇ ಮಾತಾಡಿರಿ, ಮನೆಯಲ್ಲೇ ಓದ್ರಿ ಬರೀ ಅನ್ನೋದಕ್ಕಿಂತ ಸ್ವಲ್ಪ ಚೇಂಜ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ರೆಡಿ ಆಗಿದ್ದೀನಿ. ಇನ್ನು ಇವಾಗ ಹೊರಡಬೇಕು. ಮಕ್ಕಳು ಸಹ ರೆಡಿ ಆಗಿದ್ದಾರೆ. ಇವಾಗ ಏನಿದ್ರು ಹೊರಡುವಂಥದ್ದು. ನೋಡೋಣ ಯಾವ ರೀತಿಯಾಗಿರುತ್ತೆ ಈ ಡೇ. ಅಲ್ಲಿ ಹೋಗಿ ಮೂವಿ ನೋಡ್ತೀವ ಏನು ಮಾಡ್ತೀವಿ ಗೊತ್ತಿಲ್ಲ. ಮೂವಿ ಮಾತ್ರ ಖಂಡಿತ ನೋಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ ಏನೋ ಅಂತ ಗೊತ್ತಿಲ್ಲ. ಯಾಕಂದರೆ ಚಳಿ ಬೇರೆ ತುಂಬಾ ಇದೆಯಲ್ವ, ಅಷ್ಟೊಂದೇನು ಬಿಸಿಲು ಅಂತ ಇಲ್ಲ. ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಇಷ್ಟು ದಿನ ಏನೋ ಬಿಸಿಲೇನು ಇರಲಿಲ್ಲ. ಇವಾಗಿತ್ತು ಸ್ವಲ್ಪ ಬಿಸಿಲಿದೆ. ಬಟ್ ಆದರೂ ಸಹ ಹೊರಗಡೆ ಹೋಗಬೇಕು. ಮತ್ತು ಸಾಯಂಕಾಲ ಬರೋ ಅಷ್ಟರಲ್ಲಿ ಹೆಂಗಿದ್ರು ಚಳಿ ಆಗ್ಬಿಟ್ಟಿರುತ್ತೆ. ನೋಡಬೇಕು ಯಾವ ರೀತಿ ಇರುತ್ತೆ ಏನು ಅಂದ್ಬಿಟ್ಟು. ನೋಡೋಣ ಅಲ್ಲಿ ಹೋದ್ಮೇಲೂ ಸಹ ಏನಾಗುತ್ತೆ. ಮೂವಿ ಅಂತೂ ಖಂಡಿತವಾಗ್ಲೂ ನೋಡ್ತೀವಿ, ಎಲ್ಲರೂ ಓಡಾಡ್ತೀವಿ, ಏನು ಮಾಡ್ತೀವಿ, ಶಾಪಿಂಗ್ ಮಾಡ್ತೀವಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಸುಮ್ಮನೆ ಎಂಜಾಯ್ ಮಾಡೋಣ, ನೋಡ್ಕೊಂಬರೋಣ, ಫುಲ್ ಸುತ್ತಾಡ್ಕೊಂಬರೋಣ ಅನ್ನೋದು ಮಾತ್ರ ಪ್ಲ್ಯಾನಿಂಗ್ ಇದೆ. ಫುಲ್ ಕ್ಲೀನಾಗಿ ಸುತ್ತಾಡ್ಕೊಂಬರೋದಕ್ಕೆ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇರುವಂಥದ್ದು. ಒಂದು ಹಾಫ್ ಡೇ ಒಂದು ಫಿಲಮ್ ನೋಡಿ ಸುತ್ತಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ನೈಟ್ ಆಗೇ ಆಗುತ್ತೆ. ಪರವಾಗಿಲ್ಲ, ಎಲ್ಲ ಹತ್ರನೇ ಇರೋದ್ರಿಂದ ಅಷ್ಟೊಂದೇನು ದೂರ ಅಂತ ಇಲ್ಲ. ಸ್ವಲ್ಪ ನಿಯರ್ ಬೈ ಇರೋದ್ರಿಂದ ಈಸಿಯಾಗಿ ಹೋಗ್ಬಿಟ್ಟು ಬರ್ಬೋದು ನಾವೇ. ತುಂಬ ದೂರ ಆದರೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಸುತ್ತಮುತ್ತ ಆಗಿರೋದ್ರಿಂದ ಸ್ವಲ್ಪ ಆರಾಮಾಗಿರುತ್ತೆ ಅಂತ ಅಂದ್ಕೋತೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡಿದ್ದೀನಿ. ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಕೊನೆವರೆಗೂ ನೋಡಿ. ವೀಡಿಯೋನ ಸಹ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಮಗ ಮುಚ್ಕೊಂಡಿರು, ನಾವೇನು ಮಾಡೋಕ್ಕಾಗುತ್ತೆ. ಪರವಾಗಿಲ್ಲ, ಮಗ ಅಂತ ಒಬ್ಬ ಇದೆಯಲ್ವಾ ಅಲ್ವಾ ಚಿರು, ಕಾಣಿಸ್ತೀಯ. ಫೈನಲಿ ಇವಾಗ ರೀಚ್ ಆದ್ವಿ. ಅಂದರೆ ಮಾಲ್ ಹತ್ರ ಬಂದಿದ್ದೀವಿ ನಾವು. ಇನ್ನು ಮೊಮಿತವ್ರು ಬರಲಿಲ್ಲ. ಭವ್ಯ ಮೊಮಿತೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಆಚೆನೇ. ಬಟ್ ಇವತ್ತೇ ಬಿಸಿಲಿದೆ. ಇಷ್ಟು ದಿನ ಬಿಸಿಲೇ ಇರಲಿಲ್ಲ. ಬಟ್ ಇವತ್ತು ಸಖತ್ತಾಗಿ ಬಿಸಿಲು ಮಾತ್ರ ತುಂಬಾ ಬರ್ತಾಯಿತ್ತು. ಒಂಥರ ಚೆನ್ನಾಗಿತ್ತು. ಬಟ್ ತುಂಬ ಕಣ್ಣಿಗೆ ಬೀಳ್ತಾಯಿತ್ತು ಬಿಸಿಲು. ನಾವು ಹೋಗಿದ್ದು ಒಂದು 12:30 1 o'clock ಆಗಿತ್ತು. ನಮಗೆ 2:15ಗೇನೋ ಮೂವಿ ಇದ್ದಿದ್ರೆ ಸ್ವಲ್ಪ ಬೇಗನೆ ಹೋದ್ವಿ. ಬೇಗ ಹೋಗ್ಬಿಟ್ಟೆಲ್ಲ ರೀಚ್ ಆಗೋಣ ಅಂತ ಅಂದ್ಬಿಟ್ಟು. ಆಚೆಯಿಂದ ಈಗ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಅಲ್ವಾ, ಅದಕ್ಕೋಸ್ಕರ ಡೆಕೋರೇಷನ್ ಎಲ್ಲ ಮಾಡಿದ್ದು ಚೆನ್ನಾಗಿತ್ತು ನೋಡೋದಕ್ಕೂ ಸಹ. ಅದನ್ನು ಸಹ ಎಲ್ಲ ಸ್ವಲ್ಪ ವಿಡಿಯೋ ಥರ ಮಾಡಿಕೊಂಡೆ. ನಾನು ಓದಿದ್ದು ಕ್ರಿಶ್ಚಿಯನ್ ಸ್ಕೂಲಲ್ಲಿ. ಆವಾಗೆಲ್ಲ ಈ ಥರ ಡೆಕೋರೇಷನ್ ಮಾಡ್ತಾಯಿದ್ವಿ ನಾವೇ. ಇವಾಗ ಇಲ್ಲಿ ನೋಡಿ ನನಗೂ
ಒಂದು ರೀತಿಯಾಗಿ ಅದು ವಾಪಸ್ ಅಂದರೆ ನೆನೆಸ್ಕೊಂಡಂಗೆ ಆಯಿತು. ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡ್ತಾ ಇದ್ದರೆ, ಈ ಡೆಕೋರೇಷನ್ಸ್ ಎಲ್ಲ ನೋಡ್ತಾ ಇದ್ದರೆ. ಮತ್ತು ನಾನು ಸ್ಕೂಲ್ ಡೇಸ್ಗೆ ಹೋಗಿ ಬಂದಂಗೆ ಆಯ್ತು ನನಗೆ. ಅದಾದಮೇಲೆ ಇಲ್ಲಿ ಕೊನೆಗೆ ಅವರು ಸಹ ಬಂದರು. ಇವಾಗ ಫೈನಲಾಗಿ ಎಲ್ಲ ಮೀಟ್ ಆಗಿದ್ದೀವಿ. ಅಂದರೆ 6 ಜನ ಒಂದು ಹತ್ರ ಸೇರಿಕೊಂಡ್ವಿ. ಅವ್ರ ಕಾರಲ್ಲಿ ಬಂದಿದ್ದರು, ನಾವೆಲ್ಲ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿದ್ವಿ ನಾವು 3 ಜನನು. ಒಂದು ಹತ್ರ 4 ಜನ ರೀಚ್ ಆಗಿದ್ವಿ. ಚೆನ್ನಾಗಿ ಅನಿಸುತ್ತೆ ಎಲ್ಲಾದರೂ ಈ ಥರ ಆಚೆ ಹೋಗಬೇಕು ಬರಬೇಕು ಅಂದರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂಥರ ಖುಷಿಯಾಗುತ್ತೆ. ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ, ಅವರು ಬ್ಯುಸಿ ಇರ್ತಾರಲ್ವ ಸ್ಕೂಲು ಕಾಲೇಜು ಅಂತ. ಆವಾಗ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಕ್ಕಳಿಗೆ ಟೈಮ್ ಕೊಡ್ತಾ ಇರಬೇಕು, ಅವ್ರ ಜೊತೆ ಎಂಜಾಯ್ ಮಾಡ್ತಾ ಇರಬೇಕು. ಅವ್ರ ಜೊತೆ ನಾವು ಮಕ್ಕಳ ಥರ ಫ್ರೆಂಡ್ಲಿಯಾಗಿದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅವರು ಪ್ರತಿಯೊಂದನ್ನು ಸಹ ನಮ್ಮ ಜೊತೆ ಶೇರ್ ಮಾಡ್ಕೋತಾರೆ. ಮತ್ತು ಅವರಲ್ಲಿನೂ ಸಹ ಮುಚ್ಚುಮರೆ ಅನ್ನೋದು ಇರೋದಿಲ್ಲ, ಮ್ಯಾಕ್ಸಿಮಮ್ ಶೇರ್ ಮಾಡ್ಕೋತಾರೆ ಅಂತ ನಾನು ಅನ್ಕೋತೀನಿ. ನಮ್ಮ ಮಕ್ಕಳಲ್ಲಿ ಇವಾಗ ಸದ್ಯಕ್ಕೆ 3 ಜನ ದೊಡ್ಡವರು, ಇನ್ನು ರೇಹಾ ಇನ್ನೂ ಚಿಕ್ಕವಳು, ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಅವರೆಲ್ಲ ಮಾತ್ರ ಎಲ್ಲ ಶೇರ್ ಮಾಡ್ಕೋತಾರೆ ದೊಡ್ಡವರೆಲ್ಲನೂ. ರೇಹಾ this side, Rekha. Show your dress. Matching. Nice. Rekha dress. Rekha. Matching. Andru matching kada. 6 members. Job code. Black dress. Yeah, movie. Tell which movie? Pushpa 2 movie. Which movie? Chapo? Yes. Come. ఈ బ్యాగ్ Reha Cosmo. పెద్దది. నీకు ఫ్రెంచ్ ఫ్రైస్ కావాలా రేహా? కావాలంటే తీసుకో బేబీ. పాప్కార్న్ మళ్ళీ ಬಂದ್ರೆ ಎಲ್ಲ ನೋ ವ್ಯಾಲ್ಯೂ ಅಲ್ಲ ಬಾ. ಅವಳು ಬಂದರೆ ಸರಿ ಆಗುತ್ತೆ. ಇವಾಗ ನಮ್ಮ ಡ್ರೆಸ್ ಎಲ್ಲ ಒಂದು ರೌಂಡ್ ತೋರಿಸ್ಬಿಟ್ರೆ. ನಾನು ಅಷ್ಟೇ, ಭವ್ಯನೂ ಅಷ್ಟೇ, ಇಬ್ಬರೂ ಅಷ್ಟೇ. ನಾವು ಒಂಥರ ಮಕ್ಳ ಜೊತೆ ಒಂಥರ ಅವ್ರ ಜೊತೆ ಅವ್ರ ಥರನೇ ಇದ್ಬಿಟ್ಟಿರ್ತೀವಿ. ಅದಕ್ಕೆ ಪ್ರತಿಯೊಂದು ಸಹ ಅವರು ಶೇರ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ನಾವು ಅವ್ರ ಥರ ಆಡ್ತಾ ಇರ್ತೀವಲ್ಲ, ಅವ್ರಿಗೂ ಒಂಥರ ಖುಷಿ ಅಂತ ಅನಿಸುತ್ತೆ. ಫೈನಲಾಗಿ ಮೂವಿ ಸಹ ಮುಗೀತು. ಓಕೆ, ಫ್ಯಾಮಿಲಿ ಟೈಮ್ ಮೂವಿ ಮುಗೀತು. ಚೆನ್ನಾಗಿತ್ತ ಮೂವಿ? ಚಿರು ರೇಹಾ ಮೂವಿ ಬಾಂಡ್ನಾ? ನೈಸ್ కదా. ಮೂವಿ ಹೆಂಗಿತ್ತು ಮಮಿತಾ? ನಮ್ಮ ರಿವ್ಯೂ ನಾವೇ ಕೊಟ್ಕೋತೀವಿ. ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಮಾತ್ರ ಕೆಲವೊಂದು ಒಳ್ಳೆ ರಿವ್ಯೂ ಇತ್ತು, ಒಂಥರ ಚೆನ್ನಾಗಿಲ್ಲ ಅಂತ ಇತ್ತು. ಬಟ್ ನಮಗೇನೋ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಮೂವಿನ. ಎಲ್ಲರಿಗೂ ಇಷ್ಟ ಆಯಿತು, ಮಕ್ಳಿಗೆ ಮೇಯ್ನ್ ಇಷ್ಟ ಆಯ್ತಲ್ವ, ಅದೇ ನಮಗೆ ಖುಷಿ ಆಗೋದು. ಮಕ್ಕಳೆಲ್ಲ ಇಷ್ಟ ಬಿದ್ದರು, ಮೂವಿಗೆ ಹೋಗಲೇಬೇಕು ಅಂತ, ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ನೋಡ್ಕೊಂಡು ಇವಾಗ ಹಾಗೆ ಸ್ವಲ್ಪ ಏನಾದ್ರು ತಿನ್ಕೊಂಡು ಬರೋಣ ಅಂತ ಬಂದ್ವಿ. ಸುತ್ತಾಡ್ಕೊಂಡು ಬಂದ್ವಿ. ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ ಹಾಗೆ ಸ್ನ್ಯಾಕ್ಸ್ ಅಂತ ಕೇಳಿದ್ವಿ. ಅದಕ್ಕೋಸ್ಕರ ಇವಾಗ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ಹೋಗ್ತಾಯಿದ್ದೀವಿ. ಬೇರೇನೂ ಬೇಡ ಅಂತ ಹೇಳಿದ್ರು, ಏನೋ ತಿನ್ನೋಂಗಿದ್ರೆ ತಿನ್ನಿರಿ ಅಂದರೆ ಏನೂ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಫ್ರೆಂಚ್ ಫ್ರೈಸ್ ಮಾತ್ರ ತೊಗೊಂಡ್ರು ಮಕ್ಕಳು. ಇನ್ನೊಂದು ಹಾಕ್ಬಿಡೋದಲ್ಲ ಹೋಗ್ಲಿ. ಇವಾಗ ಮಿಕ್ಸ್ ಆಗಿದೆ ಪೆರಿ ಪೂರ್ತಿಯಾಗಿ. ರೇಹಾ ಚಿರು ಹೆಂಗಿದೆ? ಚಿರು ಮೆಕ್ಡೊನಾಲ್ಡ್ಸ್
ಚಿರು ಚೆನ್ನಾಗಿದೆ ಚಿರು. ಮಮತಾ ಚೆನ್ನಾಗಿದೆ ಮಮತಾ. ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಪ್ರತಿಯೊಂದು ಏನೇ ಆಗಲಿ ಅವ್ರನ್ನ ರೇಗಿಸ್ಕೊಳ್ಳೋದು, ಅವರು ಸಹ ಅಷ್ಟೇ ಪ್ರತಿಯೊಂದು ಎಲ್ಲನೂ ನಾವು ಅಷ್ಟೇನು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳಲ್ಲ ಮಕ್ಳ ಹತ್ರ. ಮಕ್ಕಳು ಅಷ್ಟೇ ಫ್ರೀಯಾಗಿರ್ತಾರೆ ನಮ್ಮ ಹತ್ರ. ಅದಕ್ಕೋಸ್ಕರ ಇಲ್ಲಿ ರೇಹಾ ಮಾತ್ರ ಗೇಮ್ ಆಡೋಕ್ಕೆ ಹೋಗಬೇಕು ಅಂತ ಕೇಳ್ತಾಯಿದ್ಲು. ಅದಕ್ಕೆ ಬೇಡ ಅಂತ ಕನ್ವಿನ್ಸ್ ಮಾಡ್ತಾಯಿದ್ವಿ. ಅವಳು ಪಾಪ ಇನ್ನೂ ಅವಳು ಆಡಬೇಕು ಅನ್ನೋ ಆಸೆ. ಬಟ್ ನಮ್ಗೆ ಆವಾಗಲೇ 7 ಆಗಿತ್ತು ಮತ್ತು ರಿಟರ್ನ್ ಮನೆಗೆ ಬರಬೇಕಾಗಿತ್ತು. ಲೇಟ್ ಆಗಿಬಿಡುತ್ತೆ, ಹೋಗೋಣ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಅವರಮ್ಮ ಹೇಳ್ತಾಯಿದ್ಲು. ಅದಕ್ಕೋಸ್ಕರ ನೀನು ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ಟು ಇಲ್ಲಿ ಆರ್ಗ್ಯೂ ಮಾಡ್ತಾಯಿದ್ಲು. ಅದಕ್ಕೆ ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಪಾಪ ಫೈನಲಾಗಿ ಅವಳು ಕನ್ವಿನ್ಸ್ ಆದಳು. ಅವಳು ಹಾಗೇ ಸ್ವಲ್ಪ ಹಠ ಮಾಡ್ತಾಳೆ. ಬಟ್ ಸ್ವಲ್ಪ ಏನಾದ್ರು ಹೇಳಿದ್ರೆ ಕನ್ವಿನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಟೈಮ್ಗೆ ಅಷ್ಟೇ ಮತ್ತೆ ಮರ್ತೋಗ್ಬಿಟ್ಟು ಆರಾಮಾಗಿರ್ತಾಳೆ ಅವಳು. ಆ ಥರ ಮಾತಾಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ರಿಟರ್ನ್ ನಾವು ಮನೆ ಕಡೆ ಬರುವಂಥದ್ದು. ಬಟ್ ಮೇಲಿಂದ ಸಹ ನೋಡೋದಕ್ಕೆ ಕ್ರಿಸ್ಮಸ್ ಟ್ರೀ ಎಲ್ಲ ಡೆಕೋರೇಷನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ನೋಡೋಕ್ಕೆ ಖುಷಿ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆಲ್ಲ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡ್ವಿ. ಅದಾದಮೇಲೆ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ತೊಗೊಬೇಕಾಗಿತ್ತು. ಕೆಲವೊಂದೆಲ್ಲ ಫೋಟೋಸ್ ಸಹ ತೊಗೊಂಡ್ವಿ. ಫೋಟೋಗ್ರಾಫರ್, ಫೋಟೋಗ್ರಾಫರ್, ಕಾಸ್ಟ್ಯೂಮರ್, ಡೈರೆಕ್ಟರ್ ನಂಬರ್ 1, ಫೋಟೋಗ್ರಾಫರ್ ನಂಬರ್ 1 ಮತ್ತು ಇದು ಮಾಡೆಲ್ ಅಲ್ಲೇ ಸೈಡ್ ಏನಾದರೂ ನೋಡ್ತೀಯಾ? ಈ ಫೋಟೋಸೆಲ್ಲ ಒಂಥರ ಮೆಮೊರಿ ಇದ್ದಂಗೆ ಲೈಫ್ ಲಾಂಗ್ ಇರುತ್ತಲ್ವ. ಅದಕ್ಕೋಸ್ಕರ ಎಲ್ಲ ತೊಗೊಂಡು ಮತ್ತೆ ಆಚೆ ಬಂದ್ವಿ. ನೋಡ್ತಾ ನೈಟಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆಚೆಯಿಂದ ಸಹ. ಇನ್ನೆಲ್ಲ ಮುಗಿಸ್ಕೊಂಡು ನಾವು 7:30 ಮನೆಗೆ ಬಂದ್ವಿ. ಅವ್ರು ನಮ್ಮನ್ನು ಬಿಟ್ಬಿಟ್ಟು ಮತ್ತು ಅವರು 8:30 ಮನೆಗೆ ಸೇರಿಕೊಂಡ್ರು. ಈ ವಿಡಿಯೋ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.